ಯಾರಿಂದ ಯಾರಿಗೆ ಸೋಲು, ಯಾರಿಂದ ಯಾರಿಗೆ ಗೆಲುವು? 28 ಲೋಕಸಭಾ ಕ್ಷೇತ್ರಗಳ ಒಂದು ಕ್ಲಿಯರ್ ಪಿಕ್ಚರ್ ನೀಡುವ ಲೋಕಸಭಾ ಕ್ಷೇತ್ರಗಳ ಸೋಲು ಗೆಲುವಿನ ಕ್ಲಿಯರ್ ಪಿಕ್ಚರ್. 138 ಶಾಸಕರ ಬಲವನ್ನು ಹೊಂದಿರುವ ಸರ್ಕಾರ ಬರೀ 83 ಕ್ಷೇತ್ರಗಳಲ್ಲಿ ಲೀಡ್ ತಗೊಂಡಿದ್ದು ಹೆಂಗೆ? 66 ಶಾಸಕರನ್ನ ಹೊಂದಿರುವ ಬಿಜೆಪಿ 124 ಕ್ಷೇತ್ರಗಳಲ್ಲಿ ಲೀಡ್ ತಗೊಂಡು 19 ಶಾಸಕರನ್ನ ಹೊಂದಿರುವ ಜೆಡಿಎಸ್ ಲೀಡ್ ತಗೊಂಡಿದ್ದು 17 ಕ್ಷೇತ್ರಗಳಲ್ಲಿ. ಪಿನ್ ಟು ಪಿನ್ ವಿವರಗಳನ್ನು ಕೊಡ್ತೀವಿ ಕ್ಷೇತ್ರವಾರು. ಯಾವ ಕ್ಷೇತ್ರದಲ್ಲಿ ಸ್ವಪಕ್ಷೀಯ ಶಾಸಕರಿಂದಲೇ ಹೊಡೆತ ಬಿತ್ತು? ಸಚಿವರುಗಳ ಕ್ಷೇತ್ರದಲ್ಲಿ, ಸಚಿವರು ಗೆದ್ದಿರುವ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ ಸಿಕ್ಕಿದೆಯಾ? ಲೋಕಸಭಾ ಕ್ಷೇತ್ರವಾರು ಹೇಳ್ತೀವಿ. ನನ್ನ ಕೊಲೀಗ ಪ್ರಶಾಂತ್ ನಾತು ಇದೆ. ಪ್ರಶಾಂತ್, ಚುನಾವಣೆಗಿಂತ ಮುಂಚೆ ಜೋರು ಚರ್ಚೆ ಇತ್ತು. ಸಚಿವರುಗಳ ಮೌಲ್ಯಮಾಪನ ಆಗುತ್ತೆ, ಎಷ್ಟೆಷ್ಟು ಲೀಡ್ ಕೊಡಿಸ್ತಾರೆ, ಯಾರನ್ನು ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನೋದ್ರ ಮೇಲೆ. ನಂಬರ್ಸ್ ಇದೆ, ಎದುರುಗಡೆ ನಂಬರ್ಸ್ ಇದೆ. ಆದರೆ ನನಗನ್ಸುತ್ತೆ ಈ ಫಲಿತಾಂಶವನ್ನು ನೋಡಿದಾಗ ಕೇವಲ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ಏನೋ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದ್ದಂತಿಲ್ಲ. ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರ ಮೈಸೂರಿನಲ್ಲಿ ಕಾಂಗ್ರೆಸ್ ಸೋತಿದೆ. ಸ್ವತಃ ಉಪಮುಖ್ಯಮಂತ್ರಿಗಳ ತಮ್ಮ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿದ್ದಾರೆ. ಹೀಗಿರುವಾಗ ನೀವು ಬೇರೆ ಸಚಿವರಿಗೆ ತಲೆದಂಡ ಅಥವಾ ಅವರನ್ನು ಮಂತ್ರಿಮಂಡಲದಿಂದ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಮತ್ತು ನನಗನ್ಸುತ್ತೆ ಮುಂದಿನ 1 ವರ್ಷಗಳ ಕಾಲ ಅಂಥ ಯಾವುದೇ ಬೆಳವಣಿಗೆ ನಡೆಯುವ ಸಾಧ್ಯತೆಗಳು ಕಡಿಮೆ. ಆದರೆ ಒಂದು ಮುಜುಗರ ಅಂತೂ ನಿಶ್ಚಿತವಾಗಿ ಅನೇಕ ಕಾಂಗ್ರೆಸ್ ಸಚಿವರಿಗಾಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟು ಹೇಳಿದ್ದಾರೆ, 85ರಲ್ಲಿ ಸೋತಿದ್ದೆ, ಅದಾದಮೇಲೆ ಸೋಲು ಕಂಡಿರಲಿಲ್ಲ. ಡಿ ಕೆ ಸುರೇಶ್ ಸೋಲು ನನ್ನ ಪರ್ಸ್ನಲ್ ಸೋಲು, ಇದು ನನ್ನ ರಾಜಕೀಯ ಜೀವನದ ದೊಡ್ಡ ಪಾಠ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅನೇಕ ಸಚಿವರ ಕ್ಷೇತ್ರಗಳಲ್ಲಿ ಅಂದರೆ ಅದು ತುಂಬ ವೋಕಲ್ ಆಗಿರ್ತಕ್ಕಂಥ ಸಚಿವರ ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ಗೆ ಲೀಡ್ ಕೊಡಿಸದೇ ಅಂದರೆ 1 ವರ್ಷದಲ್ಲಿ ಕಳೆದ ವರ್ಷ ಲೀಡ್ ಸಿಕ್ಕಿತ್ತು ಅನ್ನುವ ಕಾರಣಕ್ಕೋಸ್ಕರ ಶಾಸಕರಾಗಿ ಅವರು ಆಯ್ಕೆಯಾಗಿದ್ದರು. ಈಗ ಅದೇ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಲೀಡ್ ಸಿಗ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಹುಬ್ಬುಗಳನ್ನು ಮೇಲೇರಿಸುತ್ತೆ ನಿಶ್ಚಿತವಾಗಿ. ಈಗ ಡಿ ಕೆ ಶಿವಕುಮಾರ್ ಅವ್ರದ್ದೇ ಕನಕಪುರ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಲೀಡ್ ಏನು ಡಿ ಕೆ ಸುರೇಶ್ ಸಿಕ್ಕಿಲ್ಲ. ಕಳೆದ ಸಲ ಲೀಡ್ಗೂ ಈ ಸಲ ಸಿಕ್ಕ ಲೀಡ್ಗೂ ಕನಕಪುರನೇ ಒಂದು 70,000-80,000 ಲೀಡ್ ಕೊಟ್ಟು ಡಿ ಕೆ ಸುರೇಶ್ರನ್ನ ಕಳೆದ ಬಾರಿ ಗೆಲ್ಸಿತ್ತು. ಅದರದ್ದೇ ನಂಬರ್ಸ್ ನೋಡೋಣ, ಅದರಿಂದನೇ ಸ್ಟಾರ್ಟ್ ಮಾಡೋಣ. ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಡಿ ಕೆ ಸುರೇಶ್ ಅವರನ್ನ ಡಾಕ್ಟರ್ ಮಂಜುನಾಥ್ ಮಣಿಸಿದ್ದಾರೆ. 2,69,647 ಮತಗಳ ಅಂತರ. ಹ್ಯೂಜ್ ವಿಕ್ಟ್ರಿ ಇದು, ಹ್ಯೂಜ್ ವಿಕ್ಟ್ರಿ. 2,69,647
647 ಮತಗಳ ಅಂತರ ಭಾರೀ ಬಹುಮತದ ಗೆಲುವನ್ನು DK ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಪಡೆದರು. ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ 8 ವಿಧಾನಸಭಾ ಕ್ಷೇತ್ರ ಬರ್ತವೆ. ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ, ಕುಣಿಗಲ್, ಆನೇಕಲ್, ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ. ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ, ಕುಣಿಗಲ್, ಆನೇಕಲ್, ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ. ನೋಡ್ತಾ ಇದ್ದೀರಿ ವಿವರಗಳನ್ನು. ರಾಮನಗರ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ ಶಾಸಕರಿದ್ದಾರೆ. ಬಿಜೆಪಿಗಿಂತ ಕಾಂಗ್ರೆಸ್ ಇಲ್ಲಿ 145 ಮತಗಳು, ಕೇವಲ 145 ಮತಗಳನ್ನು ಹೆಚ್ಚಿಗೆ ಪಡೆದಿದೆ. ಬರೀ ಅದಷ್ಟೇ ವಿವರಗಳಿರಲಿ ಸ್ಕ್ರೀನ್ ಮೇಲೆ. ರಾಮನಗರದ ವಿವರಗಳು. ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 145 ಮತಗಳ ಲೀಡ್ ಕೊಟ್ಟಿದ್ದಾರೆ. ಮಾಗಡಿ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಬಿಜೆಪಿ 29,973 ಮತಗಳ ಲೀಡ್ ಪಡೆದಿದೆ. ಚನ್ನಪಟ್ಟಣ ಆಫ್ಕೋರ್ಸ್ ಕುಮಾರಸ್ವಾಮಿ 21,614 ಮತಗಳ ಲೀಡ್ ಕೊಟ್ಟಿದ್ದಾರೆ ಡಾಕ್ಟರ್ ಮಂಜುನಾಥರಿಗೆ. ಕನಕಪುರ DK ಶಿವಕುಮಾರರ ಕ್ಷೇತ್ರ, ಕಾಂಗ್ರೆಸ್ ಲೀಡ್ ಇಲ್ಲಿ 25,677 25,677 ಕಾಂಗ್ರೆಸ್ ಲೀಡ್ ಇಲ್ಲಿ. ಇಡೀ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಬಂದಿರೋದು 2 ಕ್ಷೇತ್ರಗಳಲ್ಲಿ, ಒಂದು ಕನಕಪುರ, ಒಂದು ರಾಮನಗರ. ಕನಕಪುರದಲ್ಲಿ 25,677 ಲೀಡ್ ಆದರೆ ರಾಮನಗರದಲ್ಲಿ 145 ಲೀಡು. ಕುಣಿಗಲ್ ಡಾಕ್ಟರ್ ರಂಗನಾಥ್ DK ಶಿವಕುಮಾರರ ಹತ್ತಿರದ ಸಂಬಂಧಿ, ಬಿಜೆಪಿಗೆ ಲೀಡ್ ಇಲ್ಲಿ 23,838 ಬಿಜೆಪಿಯಲ್ಲಿ. ಆನೇಕಲ್ ಕಾಂಗ್ರೆಸ್ ಶಾಸಕ ಬಿ ಶಿವಣ್ಣ ಲೀಡ್ ಬಂದಿರೋದು ಬಿಜೆಪಿಗೆ 22,365 ಲೀಡು. ಬೆಂಗಳೂರು ದಕ್ಷಿಣ ಬಿಜೆಪಿ ಶಾಸಕ ಎಂ ಕೃಷ್ಣಪ್ಪ 97,129 ಮತಗಳ ಲೀಡ್ ಕೊಟ್ಟಿದ್ದಾರೆ ಬಿಜೆಪಿಗೆ. ರಾಜರಾಜೇಶ್ವರಿ ನಗರ ಬಿಜೆಪಿ ಶಾಸಕ ಮುನಿರತ್ನ 98,997 ಮತಗಳ ಲೀಡ್ ಕೊಟ್ಟಿದ್ದಾರೆ. 6 ಕ್ಷೇತ್ರಗಳು, 8 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರ ಬಿಜೆಪಿಗೆ ಲೀಡ್ ಕೊಟ್ಟರೆ 2 ಕ್ಷೇತ್ರ, ಅದರಲ್ಲಿ 1 ಕ್ಷೇತ್ರ 145 ಮತಗಳ ಲೀಡು ಕಾಂಗ್ರೆಸ್. ಇಲ್ಲಿ 5 ಜನ ಕಾಂಗ್ರೆಸ್ಸಿನ ಶಾಸಕರು, ಒಬ್ಬ JDS ಶಾಸಕರು, 2 ಬಿಜೆಪಿ ಶಾಸಕರು. ಎಸ್ ಪ್ರಶಾಂತ್. ಅದೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಆನೇಕಲ್, ರಾಜರಾಜೇಶ್ವರಿ ನಗರ ಮತ್ತು ಬೆಂಗಳೂರು ದಕ್ಷಿಣ ಇವು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಲೀಡ್ ತರ್ತಕ್ಕಂಥ ಕ್ಷೇತ್ರಗಳು. ಆನೇಕಲ್ ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಇರ್ತಾರೆ. ಆ ಕಾರಣದಿಂದ ಅಲ್ಲಿ ಲೀಡ್ ಬರ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಮಾಗಡಿ ಬಾಲಕೃಷ್ಣ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ವೋಕಲ್ಲಾಗಿ ಹೇಳಿಕೆಯನ್ನು ಕೊಡ್ತಕ್ಕಂಥ ಶಾಸಕ. ಆದರೆ ಅದೇ ಮಾಗಡಿಯಲ್ಲಿ ಬಿಜೆಪಿಗೆ 29,973 ಲೀಡ್ ಬಂದಿದೆ. 30,000 ರೌಂಡ್ ಫಿಗರ್, ಹೆಚ್ಚು ಕಡಿಮೆ 30,000. ಅಂದರೆ 1.5 ವರ್ಷದ ಅವಧಿಯಲ್ಲಿ. ಅದು BJP JDS ಮೈತ್ರಿಯ ಇಫೆಕ್ಟ್ ಕೂಡ ಮಾಗಡಿಯಲ್ಲಿರುತ್ತೆ. ಯಾಕಂದರೆ JDSನ ಶಾಸಕರೇ ಮಾಗಡಿಯಲ್ಲಿದ್ದರು, BJPಗೂ ಸ್ವಲ್ಪ ಮಟ್ಟಿಗಿನ ವೋಟ್ಗಳಿವೆ. ಆದರೆ HC ಬಾಲಕೃಷ್ಣ ಎಷ್ಟು ವೋಕಲ್ಲಾಗಿ ಮಾತನಾಡ್ತಾಯಿದ್ರು DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು. ಆದರೆ ಅವರ ಕ್ಷೇತ್ರದ ಲೀಡ್ ಕೊಡಿಸುವಾಗ ಅದು ಮಾಡಿ ಅವ್ರು ಕೊಟ್ಟಂತೆ ಕಾಣ್ತಾ ಇಲ್ಲ. ಚನ್ನಪಟ್ಟಣ ಅಗೇನ್ BJP ಮತ್ತು ಕುಮಾರಸ್ವಾಮಿ ಜೊತೆಗೆ ಸೇರಿದ್ರಿಂದ ಅದು ಲೀಡ್ ನ್ಯಾಚುರಲಿ ಬರುತ್ತೆ. ಯಾಕಂದರೆ ಕುಮಾರಸ್ವಾಮಿಯವರ ಸ್ವಂತ ಕ್ಷೇತ್ರವೂ ಹೌದು, ಮತ್ತು ಅಲ್ಲಿ ಈಗ ಯೋಗೇಶ್ವರ್ ಕೂಡ ಇದೆ, CP ಯೋಗೇಶ್ವರ್ ಕಾರಣದಿಂದ ಅದು ಲೀಡ್ ಬಂದಿದೆ. ಬಟ್ ಕನಕಪುರ ನನಗೆ ಆಶ್ಚರ್ಯ ಆಯಿತು. ಸ್ವತಃ 1 ವರ್ಷದ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ DK ಶಿವಕುಮಾರ್ ದಾಖಲೆ ಗೆಲುವನ್ನು ಪಡೆದ್ರು. ಇಲ್ಲಿ ದಾಖಲೆ ಗೆಲುವನ್ನು ಪಡೆದ್ರು. R ಅಶೋಕ್ ಹೋದರೆ ಅದೊಂದು ಡಮ್ಮಿ ಕ್ಯಾಂಡಿಡೇಟ್ ಅನ್ನೋ ರೀತಿ. ಆದರೆ ಲೋಕಸಭಾ ಚುನಾವಣೆಯಲ್ಲಿ DK ಶಿವಕುಮಾರರ ಪ್ರತಿಷ್ಠೆಯ ಪ್ರಶ್ನೆ ಇದ್ದಾಗ ಕನಕಪುರದ ಮತದಾರರು ಕೇವಲ 25,000 ಲೀಡನ್ನು ಕೊಟ್ಟಿದ್ದಾರೆ. BJPಗೆ 83,303 ವೋಟ್ಗಳು ಬಂದಿವೆ. ಇದು ಸ್ವಲ್ಪ ಸರ್ಪ್ರೈಸಿಂಗ್ ಅಂತ ಅನಿಸ್ತು. ಸರ್ಪ್ರೈಸಿಂಗ್ ಇನ್ ದ ಸೆನ್ಸ್ ನಾನು ಸಬುಟಾಜ್ ಹೇಳ್ತಾ ಇಲ್ಲ.
ಡಿ ಕೆ ಶಿವಕುಮಾರ್ ತಮ್ಮನಿಗೆ ಓಟನ್ನು ಕೊಡಿಸ್ತಾರೆ. ಆದರೆ ಅಲ್ಲಿನ ಮತದಾರರ ಮನಸ್ಥಿತಿ ಯಾಕೆ ಹೀಗಾಯಿತು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿ. ಡೆಫಿನೆಟ್ಲಿ. ರಾಮನಗರ ಇಕ್ಬಾಲ್ ಹುಸೇನ್, ರಾಮನಗರ 91-92 ಕಾಂಗ್ರೆಸ್ಗೊಂದು ಸಣ್ಣ ಲೀಡ್, ಅಂದರೆ ಅದು ಮಾರ್ಜಿನಲ್ ಲೀಡ್, 145 ಮತಗಳ ಒಂದು ಲೀಡ್. ರಾಮನಗರ ಮತ್ತು ಚನ್ನಪಟ್ಟಣ ಎರಡೂ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳು ಕೂಡ ಹೌದು. ಎಸ್. ಆದರೆ ನನಗನ್ಸುತ್ತೆ ದೇವೇಗೌಡರ ಅಳಿಯನೇ ಸ್ವತಃ ನಿಂತಿದ್ದರಿಂದ ರಾಮನಗರ ಜಿಲ್ಲೆಯಲ್ಲೂ ಕೂಡ JDS ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ BJPಯ ಕ್ಯಾಂಡಿಡೇಟ್ಗೆ ಸಹಾಯ ಮಾಡಿದ್ದಾರೆ, ಕೆಲಸನೂ ಮಾಡಿದಂಗೆ ಕಾಣಿಸ್ತಾ ಇದೆ. ಅದು ಡಾಕ್ಟರ್ ಮಂಜುನಾಥ್ ಅವರಿಗೆ ದೊಡ್ಡ ಲೀಡ್. ಆದರೆ ಡಾಕ್ಟರ್ ಮಂಜುನಾಥ್ರಿಗೆ ಒಂದು ದೊಡ್ಡ ಲೀಡ್ ಕೊಟ್ಟಿರ್ತಕ್ಕಂಥದ್ದು ಇಬ್ಬರು, ಒಂದು ಮುನಿರತ್ನ, ಇನ್ನೊಂದು ಕೃಷ್ಣಪ್ಪ. ಅವರೇ ಹೆಚ್ಚು ಕಡಿಮೆ 2 ಲಕ್ಷ ಲೀಡ್ ಕೊಟ್ಬಿಟ್ಟಿದ್ದಾರೆ. ಉಳಿದ ಕಡೆ ಇದೇನು ಫೈಟ್ ಆಗಿದೆ ಅದು ನಲಿಫೈ ಆಗುತ್ತೆ. ಬಟ್ ಡಿ ಕೆ ಶಿವಕುಮಾರ್ ಮತದಾನ ಮುಗಿದಾಗ ಮತದಾನದ ಪರ್ಸೆಂಟೇಜ್ ಮೇಲೆ ಅನಲೈಸ್ ಮಾಡುವ ಪ್ರಯತ್ನ ಪಟ್ಟಿದ್ವಿ. 2,93,000 ಮತಗಳು ಜಾಸ್ತಿ ಬಂದಿದ್ದಾವೆ ಅಂತ. ಪ್ರಾಯಶಃ ಅದೇ ಹೆಚ್ಚು ಕಡಿಮೆ ಲೀಡ್ ಆದಂತೆ ಕಾಣ್ತಾ, ಹೆಚ್ಚು ಕಡಿಮೆ 2,69,000 ಗೆದ್ದಿದ್ದಾರೆ. ಅದೇ ಲೀಡ್ ಆಗದಂತೆ ಕಾಣ್ತಾ ಇದೆ. ಎಸ್. ಒಂದು ಅಜಿತ್, ಈ ರೀತಿಯ ಈಗ ನೋಡಿ ಡಿ ಕೆ ಸುರೇಶ್ 3 ಬಾರಿಯ ಸಂಸದ, ನನಗೆ ಅವ್ರ ವಿರುದ್ಧ ಆಂಟಿ ಇನ್ಕಂಬನ್ಸ್ ಇತ್ತು ಅನಿಸ್ತಿಲ್ಲ. ಆದರೆ ಡಿ ಕೆ ಸುರೇಶ್ ವಿರುದ್ಧ BJPಗೆ ಮತ ಹಾಕಿದ ಕೆಲವು ಮತದಾರರ ಜೊತೆಗೆ ಮಾತಾಡ್ತಾ ಇದ್ದೆ. ಕೆಲಸದ ವಿಷಯದಲ್ಲಿ ಡಿ ಕೆ ಸುರೇಶನ್ ತೆಗೆದು ಹಾಕಂಗಿಲ್ಲ ರೀ ಅಂತ. ಇದು ಗುಡ್ ಪಾರ್ಲಿಮೆಂಟ್. ಹೌದು, ಅವ್ರು ಆಕ್ಟಿವ್ ಇದ್ದರು, ಆಕ್ಸೆಸಿಬಲ್ ಇದ್ದರು. ಅವ್ರಿಗೆ ಹೊಸ ಸಂಸದರ ಬಗ್ಗೆ ಒಂದು ಆತಂಕ ಇದೆ. ಏನಾರು ಅಂದರೆ ಗಲಾಟೆ ಪಲಾಟೆ ಆದರೆ ಡಿ ಕೆ ಸುರೇಶ್ ಬಂದು ನಿಂತ್ಕೊಳ್ತಿದ್ರು ಕಾರ್ಯಕರ್ತರ ಪರವಾಗಿ. ಈಗ ಡಾಕ್ಟರ್ ಮಂಜುನಾಥ್ ಹೆಂಗೆ ಮಾಡ್ತಾರೋ ಏನೋ ಆ ಅಂಶಗಳಿವೆ. ಆದರೆ ಈ ಪಾಪ್ಯುಲರ್ ಪರ್ಸೆಪ್ಷನ್ ಇರುತ್ತಲ್ಲ, ಈಗ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಸುಮಲತಾ ಫೈಟ್ ನಡೀತು. ನೋಡ್ತಾ ಸುಮಲತಾ ಮುಂದೆ ಹೋಗ್ಬಿಟ್ರು. ಪ್ರಾಯಶಃ ಬೆಂಗಳೂರು ಗ್ರಾಮಾಂತರದ ಚುನಾವಣೆಯಲ್ಲೂ ಕೂಡ ಡಾಕ್ಟರ್ ಮಂಜುನಾಥ್ಗೆ ಗುಡ್ ಮ್ಯಾನ್, ಕಾರ್ಡಿಯೋಲಜಿಸ್ಟ್, ಹೊಸತನ, ಕಾಂಟ್ರಾಸ್ಟ್ ಟು ದ ನೇಚರ್ ಆಫ್ ಡಿ ಕೆ ಸುರೇಶ್. ಆಮೇಲೆ ಇನ್ನೊಂದು ಬಹುಮುಖ್ಯ ಅಲ್ಲಿ ಏನಾಗಿದೆ ನನ್ನ ಅಂದಾಜಿನ ಪ್ರಕಾರ, ಡಿ ಕೆ ಸುರೇಶ್ ವಿರುದ್ಧದ ಮತಗಳು ಒಂದಾಗಿರೋದು ಅವ್ರಿಗೊಂದು ದೊಡ್ಡ ಮಟ್ಟದ ಏಟನ್ನು ಕೊಟ್ಟಿದೆ. ಈಗ ಕಳೆದ ಬಾರಿ ಅಶ್ವಥ್ ನಾರಾಯಣಲ್ಲಿ ಹೋಗಿದ್ರು, ಭಾಳ ಕಡಿಮೆ ಮತಗಳ ಅಂತರದಿಂದ ಸೋತರು. ಅದು ಲಾಸ್ಟ್ ಒಂದು ತಿಂಗಳು ಇರಲಿಲ್ಲವೇನೋ ಅವ್ರಿಗೆ ಟಿಕೆಟ್ ಅನೌನ್ಸ್ ಆದಾಗ, ಕೊನೆಗಳಿಗೆ ಟಿಕೆಟನ್ನು ಕೊಟ್ಟರು. ಹೀಗಾಗಿ ಅಲ್ಲಿ ಆಗ JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಇತ್ತು. ಈಗ BJP ಮತ್ತು JDSನ ಮೈತ್ರಿ, ಮತ್ತು ಒಂದು ಅದನ್ನು ಯಾರು ಕ್ಯಾಂಡಿಡೇಟ್ ಫಿಕ್ಸ್ ಮಾಡಿದ್ರು, ದೇವೇಗೌಡರ ಅಳಿಯ BJPಯ ಟಿಕೆಟ್ ಮೇಲೆ. ಒಂದು ವೇಳೆ ಡಾಕ್ಟರ್ ಮಂಜುನಾಥ್ JDSನ ಟಿಕೆಟ್ ಮೇಲೆ ನಿಂತಿದ್ದರೆ ಈ ಮಟ್ಟದ ಲೀಡ್ ಬರ್ತಿತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಆದರೆ BJP ಟಿಕೆಟ್ ಮೇಲೆ ದೇವೇಗೌಡರ ಅಳಿಯ, ಅಂದರೆ BJP JDSನ ಓಟ್ಗಳು ಒಟ್ಟು ಆಗೇ ಆಗ್ತವೆ, ಟ್ರಾನ್ಸ್ಫರ್ ಆಗೇ ಆಗ್ತವೆ, ಕೆಳಗಡೆ ಕೆಲಸ ನಡೆಯುತ್ತೆ. ಅದು ಆ ಕಾಂಗ್ರೆಸ್ ವಿರುದ್ಧದ ಮತಗಳು ಒಂದಾಗಿದ್ದು ಡಿ ಕೆ ಸುರೇಶ್ ಸೋಲಿಗೆ ಕಾರಣ ಅಂತ ಅನಿಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.